ಇದಕ್ಕೆ ಒಂದು ಡೆಫಾರ್ಮೇಷನ್ ಇರ್ತದೆ. ಇನ್ನೊಂದು ಹಿಂದೆ ಒಂದು ಸಾರಿ ಇದೇ ಚೀಫ್ ಸೆಕ್ರೆಟರಿಯವರು ಒಂದು ಆದೇಶ ಇಶ್ಯೂ ಮಾಡಿದ್ದಾರೆ. ನನ್ನ ಇದರಲ್ಲೇ ಯಾರು ಕೂಡ ಮೀಡಿಯಾ ಸೋಷಿಯಲ್ ಮೀಡಿಯಾ ಹೋಗಬಾರ್ದು, ಅವರ C&Rಲು ಇದೆ. ಜೊತೆಗೆ ಇದಿಷ್ಟಕ್ಕೆ ನಿಲ್ಲಲ್ಲ, ಸೆಂಟ್ರಲಲ್ಲಿ ಕಮಿಟಿಗಳಿದ್ದಾವೆ, ಹಕ್ಕುಚ್ಯುತಿ ಇರ್ತದೆ, ಕಂಪ್ಲೇಂಟ್ ಮಾಡ್ತಾರೆ. ಆದರೆ ದುರ್ದೈವ ಎಲ್ಲಿವರೆಗೆ ಬಂತು? ಅಲ್ಲಿಗೆ ಕುಮಾರಸ್ವಾಮಿಯವ್ರನ್ನ ಮಾತಾಡೋಕ್ಕೆ ನಿಮ್ಮ ಕೈಲಾಗಲ್ವಾ? ನಿಮ್ಮ ಲೀಡ್ರುಗಳ ಕೈಲಾಗಲ್ಲ. ಸರ್ಕಾರಿ ಸಂಬಳ ಕೊಟ್ಟು ಕುಮಾರಣ್ಣನ ಭಯಕ್ಕೆ ನೌಕರರನ್ನು ನೇಮಕ ಮಾಡ್ಕೊಬಿಡಿ. ಅಯ್ಯೋ, ಏನು ಕರ್ಮ ಬಂತ್ರಿ. ಸರ್, ಕಾನೂನು ಪ್ರಕಾರ ಏನೇನು ಮಾಡಬೇಕು ಆಗುತ್ತೆ. ಈಗ ಕ್ರಮ ಆಗೋದು ಬೇರೆ, ಮನಸ್ಸಾಕ್ಷಿ ಬೇಕಲ್ಲ. ಅಥವಾ ಅವ್ರನ್ನ ಕೆಟ್ಟ ಪದ ಬಳಸಿದರೆ ಅಥವಾ ಏನೇನು ರೆಕಾರ್ಡ್ಸ್ ಇದ್ದಾವೆ ಅದರ ಮೇಲೆ ಅಪ್ರಾಮಾಣಿಕರು ಅಂತ ಹೇಳಿದ್ದಾರೆ. ನೀವು ಪ್ರಾಮಾಣಿಕ ಅಂತೇಳಿ ನಿಮ್ಮ ಅಧಿಕಾರ ವ್ಯವಸ್ಥೆಯಲ್ಲಿ ಪ್ರೂವ್ ಮಾಡಿ. ಆದರೆ ನೀವು ಮೇಲ್ನೋಟಕ್ಕೆ ನೀವು ಪ್ರಾಮಾಣಿಕರೇ ಆಗಿದ್ದರೆ ನೀವೆಲ್ಲಿ ಸೆಲೆಕ್ಟ್ ಆಗಿದ್ರಿ, ಸೆಲೆಕ್ಷನ್ ಎಲ್ಲಿಗಾಗಿತ್ತು, 5 ವರ್ಷ ಆದಮೇಲೆ ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ನೀವು ಲಾಬಿ ಮಾಡಿದ್ದೀರಲ್ಲ, ನೀವು ಅಪ್ರಾಮಾಣಿಕರು ಅಂತ ಪ್ರೂವ್ ಆಯ್ತಲ್ಲ. ಪ್ರಾಮಾಣಿಕರು ಇದ್ದಾರೆ. ಯಾಕೆ ನಾವು ಹಿಂದೆ ನೋಡಿಲ್ವಾ? ವಿಜಯ್ ಭಾಸ್ಕರ್ ಇದ್ದರು, ಮೈಸೂರಲ್ಲೇ ಶಿಖಾ ಅವರು ಇದ್ದರು, ಸೆಲ್ವಕುಮಾರ್ ಇದ್ದರು, ಒಳ್ಳೊಳ್ಳೆ ಆಫೀಸರ್ಸ್ ಭಾಳಷ್ಟು ಜನ ಇದ್ದಾರೆ. KASಲು ಇದ್ದಾರೆ, IASಲು ಇದ್ದಾರೆ, IPSಲು ಇದ್ದಾರೆ. ಇದು ಸರ್ಕಾರಿ ಗ್ರೂಪ್ 4ಅಲ್ಲೂ ಇದ್ದಾರೆ. ಪ್ರಾಮಾಣಿಕರು ಭಾಳಷ್ಟು ಜನ ಇದ್ದಾರೆ. ಇಂಥ ಮೇಯವರಿಂದ ಎಲ್ರಿಗೂ ಕೆಟ್ಟ ಹೆಸರು.